ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಈ ವ್ಲಾಗಲ್ಲಿ ಒಂದು 3-4 ದಿನದ ಒಟ್ಟಿಗೆ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ಇನ್ನು ಮುಂದೆ ಸ್ವಲ್ಪ ನಾನು ವಿಡಿಯೋ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆನೇ. ಮಾಡಿದ್ರು ಮಾಡಿದೆ, ಮಾಡಿಲ್ಲ ಅಂದರೆ ಇಲ್ಲ. ಗೊತ್ತಿಲ್ಲ, ನನಗೆ ಅಷ್ಟಾಗಿ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ವಿಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಹೊಸದಾಗಿ ಒಂದು ಟ್ರೈಪಾಡ್ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ರಿಟರ್ನ್ ಮಾಡಿದೆ. ಯಾಕಂದರೆ ನನ್ನ ಹಳೆ ಒಂದು ಫೋನು ಯಾವಾಗ ಹಾಳಾಗೋಯ್ತು, ಈ ಹೊಸ ಫೋನಲ್ಲಿ ನಂಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡ್ರು ನನಗೆ ಅದರಲ್ಲಿ ಸಿಗೋ ಅಂಥ ಖುಷಿ ಈ ಫೋನಲ್ಲಿ ಸಿಗ್ತಾಯಿಲ್ಲ. ಸೊ ಹಾಗಾಗಿ ತೊಗೊಂಡಿದ್ದು ಕೂಡ ವಾಪಸ್ ಕೊಟ್ಟೆ. ಇವತ್ತೊಂದು 2-3 ದಿನದ್ದು ವಿಡಿಯೋ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಒಂದು ಒಳ್ಳೆ ಪ್ಲೇಸಿಗೆ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಸ್ವಲ್ಪ ಆರಾಮಿರಲಿಲ್ಲಲ್ವ, ನಂಗೆ ಕಣ್ಣು ಪ್ರಾಬ್ಲಮ್ ಇತ್ತು. ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಕಣ್ಣು ಟೆಸ್ಟ್ ಮಾಡಿಸ್ಕೊಂಬಂದ್ವಿ. ಅದಾದಮೇಲೆ ಮತ್ತೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಣ್ಣು ತುಂಬ ಪೇಯ್ನ್ ಬಂತು. ಒಂದು 2 ಥರದ್ದು ಡ್ರಾಪ್ ಕೊಟ್ಟರು. ಅದು ಕಪ್ಪು ಗುಡ್ಡೆ ಅಂತ ಏನು ಹೇಳ್ತೀವಿ, ಕಣ್ಣು ಗುಡ್ಡೆ ಅಂತವಲ್ಲ. ಸೊ ಅದ್ರ ಮೇಲ್ಗಡೆ ಒಂದು ಗುಳ್ಳೆ ಆಗಿತ್ತು 1-2. ಸೊ ಅದಕ್ಕೋಸ್ಕರ ಚೆಕ್ ಮಾಡಿ ನನಗೆ ಒಂದು 2 ಥರ ಡ್ರಾಪ್ಸ್ ಕೊಟ್ಟರು. ಹುಷಾರಾಗಿಲ್ಲ ಅಂದರೆ ಇನ್ನೊಂದು 5 ಡೇಸ್ ಬಿಟ್ಟು ವಾಪಸ್ ಬನ್ನಿ ಅಂತ ಹೇಳಿದ್ರು. ಮತ್ತು ನಂದು ಏನು ಹಳೇದು ಸ್ಪೆಕ್ಸ್ ಇತ್ತು ಅದೇ ಪವರ್ಫುಲ್ ಆಗಿದೆ, ಚೆನ್ನಾಗಿದೆ. ಅದನ್ನು ಎವ್ರಿಡೇ ಯೂಸ್ ಮಾಡಿ ಒಂದು 6-7 ಡೇಸ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಮನೆಗೆ ಬಂದಾದಮೇಲೆ ಲ್ಯಾಕ್ಟೋ ಕ್ರೀಮ್ನ ಕಾಂಬೋ ಆಫರ್ ಇತ್ತು. ಸೊ ಅದನ್ನು ಬುಕ್ ಮಾಡ್ಕೊಂಡಿದ್ದೆ. ಆಯಿಲ್ ಸ್ಕಿನ್ ಇರೋರಿಗೆ ಬೆಸ್ಟ್ ಅಂದರೆ ಬೆಸ್ಟು ಪ್ರಾಡಕ್ಟ್ ಇದು. ಇಷ್ಟು ವರ್ಷದಲ್ಲಿ ನಾನು ತುಂಬ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಅದರಲ್ಲೆಲ್ಲ ನನಗೆ ಬೆಸ್ಟ್ ಪ್ರಾಡಕ್ಟ್ ಅನಿಸಿದ್ದು ಲ್ಯಾಕ್ಟೋ. ಕೋಲ್ಕತ್ತಾಗೆ ಬಂದಮೇಲೆ ಟ್ಯಾಬ್ಲೆಟ್ ತೊಗೊಳೋದ್ರಿಂದನೋ ಅಥವಾ ಮೆಡಿಸನ್ನಲ್ಲಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಸ್ವಲ್ಪ ಫೇಸ್ ನಂದು ಹಾಳಾಗ್ತಿತ್ತು. ಇತ್ತೀಚೆಗೆ ಬಂದಮೇಲೆ ನಾನು ಫೇಸ್ ಕೇರ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟೆ. ನನ್ನ ಬಗ್ಗೆ ನಾನೇ ಕೇರ್ ಮಾಡ್ಕೊಳ್ಳಲ್ಲ, ಬರೀ ಕೆಲಸ ಅದು ಇದು ಇದರಲ್ಲೇ ನನ್ನ ದಿನ ಕಳೀತಿತ್ತು. ಸೊ ಹಾಗಾಗಿ ಮತ್ತೆ ಅದೇ ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ಕಾಂಬೋದಲ್ಲಿ ಸಿಕ್ತು, ಚೆನ್ನಾಗಿದೆ ಪ್ರಾಡಕ್ಟ್. ಯಾರಿಗಾದ್ರೂ ಆಯಿಲ್ ಸ್ಕಿನ್ ಇದ್ದರೆ ಸೊ ಟ್ರೈ ಮಾಡಿ, ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ರಾತ್ರಿ ಊಟಕ್ಕೆ ಮುದ್ದೆ, ಅನ್ನ, ಸಾಂಬಾರು ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡೆ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಬೆಳಗ್ಗೆ ಆದಮೇಲೆ ಅದೇ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಸ್ವಲ್ಪ ಕಣ್ಣು ಇವಾಗ ನನಗೆ ವೈಟ್ ಆಗಿದೆ, ಸ್ವಲ್ಪ ಪೇಯ್ನ್ ಕೂಡ ಕಡಿಮೆ ಇದೆ. ರಾತ್ರಿ ಬರಬೇಕಾದ್ರೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ. ಕರ್ಬೇವಿನ ಸೊಪ್ಪು ಗಿಡದಿಂದ ಕೆಳಗಡೆ ಬಿದ್ದಿತ್ತು, ಮಳೆ ಜಾಸ್ತಿ ಅಲ್ವ ಇಲ್ಲಿ. ಸೊ ಅದನ್ನು ತುಂಬ ಜಾಸ್ತಿ ಇತ್ತು, ತೊಗೊಂಬಂದು ತೊಳೆದು ನೀಟಾಗಿ ಅದೊಂದು ಬಟ್ಟೆ ಮೇಲೆ ಒಣಗಿಸಿಕ್ಕಿಟ್ಟಿದ್ದೀನಿ. ಶಿವರು ಭಾನುವಾರ ಇರೋದ್ರಿಂದ ಸ್ವಲ್ಪ ಬೇಗನೆ ಡ್ಯೂಟಿಗೆ ಹೊರಟರು. ನಾನು ಟೀ ಮಾಡ್ಲಿಕ್ಕೆ ಇಟ್ಕೊಂಡೆ. ಅದಾದಮೇಲೆ ತಿಂಡಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರೊಳಗೆ ಬದನೆಕಾಯಿ ತೊಗೊಂಡು ಬಂದಿದ್ದೆ. ಆಲ್ರೆಡಿ ಕೊಳ್ತೋದಂಗೆ ಆಗ್ತಿತ್ತು. ಅದ್ರ ಜೊತೆ ಪಲ್ಯ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಅಷ್ಟರೊಳಗೆ ಓನರ್ ಅಕ್ಕ ನನಗೆ ನೂಡಲ್ಸ್ ಮಾಡ್ಕೊಂಡು ತೊಗೊಂಬಂದು ಕೊಟ್ಟರು. ನೂಡಲ್ಸ್ ನಾನು ತಿನ್ನಲ್ಲ ಆ್ಯಕ್ಚುಲಾಗಿ. ಸೊ ಅದನ್ನು ಶಿವರಿಗೆ ಎತ್ತಿಟ್ಬಿಟ್ಟು ನಾನು ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಅಷ್ಟರೊಳಗೆ ಶಿವರು ಕೂಡ ಬಂದರು. ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲನೂ ಫ್ರೆಶ್ ಅಪ್ ಆಗೋ ಅಷ್ಟರೊಳಗೆ ಶಿವರು ಕೂಡ ಬಂದರು. ಅವ್ರು ಬಂದು ಫ್ಯಾನ್ ಹಾಳಾಗಿತ್ತು, ಸ್ವಲ್ಪ ಫ್ಯಾನ್ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಫ್ಯಾನ್ ಇಲ್ಲ ಅಂದರೆ 5 ನಿಮಿಷನೂ ಕೂಡ ಇರೋಕ್ಕಾಗಲ್ಲ. ಅಷ್ಟರಲ್ಲಿ ನನಗೆ ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಪಾರ್ಸಲ್ ಬಂತು. ಮುಲ್ತಾನಿ ಮಿಟ್ಟಿ ಮತ್ತು ಅರಿಶಿನ ಪುಡಿ, ಹಾಗೆ ಸ್ಯಾಂಡಲ್ವುಡ್ ಪೌಡರು ಅಂದರೆ ಗಂಧದ ಪೌಡರು. ಸೊ ಇದಿಷ್ಟನ್ನು ಬುಕ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಫೇಸ್ ಪ್ಯಾಕು ನನಗೆ ಅಗತ್ಯ ಇತ್ತು, ಯಾಕಂದರೆ ಫೇಸು ಸ್ವಲ್ಪ ಹಾಳಾಗ್ತಾಯಿತ್ತು. ಅದು ಸ್ವಲ್ಪ ಹಾಳಾಗ್ತಾಯಿದೆ ಅಂತ ಗೊತ್ತಾದಾಗಲೇ ನಾವು ಕೇರ್ ಮಾಡಿಕೊಂಡ್ರೆ ನಮ್ಮ ಮುಖ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಪೂರ್ತಿ ಹಾಳಾಗ್ಬಿಡುತ್ತೆ. ಮೊದಲೇ ಆಪ್ರೇಷನ್ ಮಾಡಿಸ್ಕೊಂಡಾಗಿಂದ ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ, ಈಗಿನ್ನೂ ಹಾಳಾಗ್ಬಿಡುತ್ತೆ. ಸ್ವಲ್ಪ ಚೆನ್ನಾಗಿದ್ದಾಗಲೇ ಕೇರ್ ಮಾಡ್ಕೊಳ್ಳೋಣ ಅಂತ ಶಿವರು ಇವತ್ತು ನಾನೇ ಚಪಾತಿ ಮಾಡ್ತೀನಿ ಅಂದ್ಬಿಟ್ಟು, ನಾನು ಪಲ್ಯ ಮಾಡಿದ್ನಲ್ಲ ಅದಕ್ಕೆ ಅವರು ಚಪಾತಿ ಮಾಡ್ತಾಯಿದ್ರು. ನೋಡಿ ಇವತ್ತು ನಾನು ಎಷ್ಟು ಚೆನ್ನಾಗಿ ಒಲೆ ಮೇಲೆ ಸುಡ್ದಲ್ಲೇ ಪುಲ್ಕ ಚಪಾತಿ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಬಟ್ ಅದು ಬರಲೇ ಇಲ್ಲ. 1-2 ಬಂತು, ಆಮೇಲೆ ಬರಲೇ ಇಲ್ಲ. ಅಷ್ಟರೊಳಗೆ ಮಳೆ ಕೂಡ ಶುರುವಾಯಿತು. ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಅಷ್ಟರೊಳಗೆ ಓನರಣ್ಣ ಮೊಸರು ತೊಗೊಂಬಂದು ಕೊಟ್ಟರು. ಪಲ್ಯ, ಚಪಾತಿ, ಅನ್ನ, ಸಾಂಬಾರು ತಿಂದ್ಕೊಂಡು ಅಲ್ಲಿಂದ ಸ್ವಲ್ಪ ಆಚೆ ಸುತ್ತಾಡ್ಕೊಂಬರೋಣ ಅಂತ ಬಂದ್ವಿ. ಕೋಲ್ಕತ್ತಾದಲ್ಲಿ ಯಾವಾಗ ಬಂದಾಗುತ್ತೆ, ಯಾವಾಗ ಸ್ಟ್ರೈಕ್ ಮಾಡ್ತಾರೆ ಒಂದೂ ಗೊತ್ತಾಗಲ್ಲ. ಈ ಕೇಸ್ ನಡೆದೋಗಿಂದ ಸ್ವಲ್ಪ ಭಯನೇ ಅನಿಸುತ್ತೆ ಔಟ್ಸೈಡ್ ಬರಲಿಕ್ಕೆ. ಇವತ್ತು ಸ್ವಲ್ಪ ವಾತಾವರಣ ಚೆನ್ನಾಗಿತ್ತು, ಆಚೆ ಸುತ್ತಾಡ್ಕೊಬರೋಣ ಅಂತ ಬಂದ್ವಿ. ನಾವು ಹೊರಟಾಗಲೇ ಆಲ್ರೆಡಿ ಮಳೆ ಇತ್ತು. ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು.
ಸೊ ನೋಡ್ತಾ ಇರ್ಬೋದು ಎಷ್ಟು ಮಳೆ ಆಗೋಗಿದೆ ಅಂತ. ಸೊ ಇದನ್ನು ವಿಕ್ಟೋರಿಯಾ ಪ್ಯಾಲೇಸ್ ಅಂತ ಅಂತಾರಂತೆ, ಮತ್ತು ವಿಕ್ಟೋರಿಯಾ ಮೆಮೊರೀಸ್ ಅಂತಲೂ ಅಂತಾರಂತೆ, ಅದೇನೋ ನನಗೂ ಗೊತ್ತಿಲ್ಲ. ಸೊ ನೋಡೋಣ ಅಂತ ಕರ್ಕೊಂಬಂದರು. ಸೊ ನನಗೆ ಔಟ್ ಆಫ್ ಸ್ಟೇಟಲ್ಲಿ ಜಾಸ್ತಿ ಈ ಥರದವ್ರು ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟೈತೆ. ರಾಜಸ್ಥಾನದಲ್ಲೂ ಬರೀ ಅದೇ ಎಲ್ಲ ಕಲ್ಲು ಬಿಲ್ಡಿಂಗ್ಗಳು, ಪ್ಯಾಲೇಸ್ಗಳು, ಅದು ಇದು ಬರೀ ಅಂಥವೇ ಇರುತ್ತೆ. ಅವರೆಲ್ಲ ಯೂಸ್ ಮಾಡಿರೋ ಅಂಥ ಕತ್ತಿ, ಕೋವಿ, ಅವು ಇವು, ಚಾಕು ಗೀಕು ಅವನ್ನ ನೋಡ್ಕೊಂಡು ಬರೋದೇ ಆಗೋಗ್ಬಿಡುತ್ತೆ. ಸೊ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ನನಗೆ ಪ್ಲೇಸಸ್ಸೇ ಕಾಣಲ್ಲ. ಇನ್ನೇನು ಮಾಡೋದು, ಮನೇಲಿ ಕೂತು ನನಗೂ ಬೇಜಾರಾಗಿತ್ತು. ಸೊ ಫ್ರೀ ಅಲ್ವಾ, ಐ ಕಾರ್ಡ್ ತೋರಿಸಿದ್ಗೆ ಫ್ರೀ ಎಂಟ್ರಿ ಕೊಟ್ಟರು, ಇಲ್ಲಾಂದರೆ ಪರ್ ಹೆಡ್ಗೆ 100 ರೂಪೀಸ್ ಇದೆ ಅಂತ ಹೇಳಿದ್ರು. ಸೊ ನೋಡ್ಕೊಂಡು ಬರೋಣ ಅಂತ ಒಳಗೆ ಬಂದ್ವಿ. ಚೆನ್ನಾಗಿತ್ತು. ಎಲ್ಲ ಹಿಸ್ಟ್ರಿನೂ ಅಲ್ಲಿ ಬರೆದಿರ್ತಾರೆ, ಅದನ್ನು ಓದ್ಕೊಂಡ್ರೆ ಸ್ವಲ್ಪ ಅರ್ಥ ಆಗುತ್ತೆ ಏನೇನೆಲ್ಲ ಆಗಿದೆ ಇಲ್ಲಿ ಅನ್ನೋದೆಲ್ಲ. ಸೊ ಪ್ರತಿಯೊಂದೂ ಅಲ್ಲಿ ಹಾಕಿರ್ತಾರೆ. ಮತ್ತು ಫೋಟೋ ವಾಲ್ ಕೂಡ ಇರುತ್ತೆ, ಅದರಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಪ್ರತಿಯೊಂದೂ ಹಾಕಿದ್ರು. ಸ್ವಲ್ಪ ಹಾಗೆ ಓದ್ಕೊಂಡೆ. ನನಗೆ ಇಂಟ್ರೆಸ್ಟೇ ಬರಲಿಲ್ಲ. ಹಂಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಇವನ್ನ ನೋಡಿ ನೋಡಿ ಬೇಜಾರಾಗೋಗ್ಬಿಟ್ಟಿದೆ. ನನಗಿನ್ನೂ ಯಾವುದಾದ್ರೂ ಒಳ್ಳೊಳ್ಳೆ ಗಾರ್ಡನ್ಗಳು, ಹೂವು ಇರೋ ಅಂಥದ್ದು, ಇಲ್ಲ ಗ್ರೀನರಿ ಇರೋ ಅಂಥದ್ದು ಆ ಥರದಕ್ಕೆ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಇಲ್ಲ ವಾಟರ್ ಫಾಲ್ ಆ ಥರದಂದರೆ ಇಷ್ಟ. ಈ ಥರದ್ದೆಲ್ಲ ನೋಡಲಿಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ನಮ್ಮ ಮೈಸೂರಲ್ಲಿ ಇಲ್ದಿರೋ ಅಂಥದ್ದಲ್ಲ ಅಲ್ವಾ. ಸೊ ಹಾಗಾಗಿ ತುಂಬ ದೊಡ್ಡದು ವಾಲ್ ಪೇಂಟ್ಗಳನ್ನೆಲ್ಲ ಹಾಕಿದ್ರು. ಮತ್ತು ಹಿಂದಿನ ಕಾಲದಲ್ಲಿ ಅವ್ರು ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ಇನ್ನೇನು ಗ್ಲಾಸ್ ಒಳಗಡೆ ನಾರ್ಮಲಿ ಶೋಗೆ ಅಂತ ಇಟ್ಟಿದ್ರು. ಸೊ ಹಾಗೆ ನೋಡೋಣ ಏನೇನೆಲ್ಲ ಇರ್ಬೋದು ಅಂತೇಳಿ. ಒಂದು 2 ಫ್ಲೋರಲ್ಲಿ ಇತ್ತು ಅದು. ಸೊ ನೋಡ್ಕೊಳ್ತಾ ಬಂದ್ವಿ. ಮೇಂಟೆನೆನ್ಸ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಗೈಡ್ಗಳು ಯಾರೂ ಇಲ್ಲ. ಆದರೆ ನಾವೇ ಅಲ್ಲಿರೋದೆಲ್ಲ ಓದಿ ಅರ್ಥ ಮಾಡಿಕೊಂಡು ತಿಳ್ಕೊಬೇಕು. ನನಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ, ಆದ್ರೂ ಹೋಗಿದ್ದೀನಲ್ಲ ನೋಡಲೇಬೇಕು ಅಂತ ನೋಡಿಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಪಿಯಾನೋ, ನೀವೆಲ್ಲ ನೋಡಿರ್ತೀರ. ಸೊ ನಮಗೆ ಮೊದಲೆಲ್ಲ ಬುಕ್ಸಲ್ಲಿ ಬರ್ತಿತ್ತಲ್ವ, ಇವಾಗ ಒಂದು ಸ್ವಲ್ಪ ರಿಯಲ್ ಆಗಿ ನೋಡಿದೆ. ಅವಾಗ ರಾಣಿ ನುಡಿಸ್ತಿದ್ದಂಥ ಪಿಯಾನೋ ಅಂತೆ. ಕಟ್ಟಡ ಮಾತ್ರ ತುಂಬ ಅದ್ಭುತವಾಗಿತ್ತು. ಎಲ್ಲ ಕಲ್ಲು ಬಿಲ್ಡಿಂಗ್ ಅಂತ ನಾವೇನು ಹೇಳ್ತೀವಿ, ಕಲ್ಲಿನ ಕಟ್ಟಡ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿರೋ ಅಂಥ ಕಟ್ಟಡ ಇದು. ಸೊ ಅವಾಗಿನ ಬ್ರಿಟಿಷರ ಕಾಲದಲ್ಲಿ ಮಾಡಿರೋದಂತಿದೆಲ್ಲ. ಅಂದರೆ ಬ್ರಿಟಿಷರು ಇಲ್ಲಿದ್ದಿದ್ರೆ ಏನೆಲ್ಲ ಮಾಡಬೇಕಿತ್ತು ಅದನ್ನೆಲ್ಲ ಅವರು ಲಂಡನ್ನಲ್ಲಿ ಮಾಡಿದಾರಂತೆ. ಸೊ ಏನೇನೋ ಅದರದ್ದು ಸ್ಟೋರಿಗಳು ಇದೆ, ನನಗೆ ಅಷ್ಟು ಅರ್ಥ ಆಗಲಿಲ್ಲ. ಶಿವವ್ರು ಏನೇನೋ ಹೇಳ್ತಾಯಿದ್ರು. ಸೊ ಓಕೆ ಅಂದ್ಕೊಂಡು ಹಂಗೆ ಕೇಳ್ಕೊಂಡು ನೋಡ್ಕೊಂಡು ಬಂದೆ. ಇದು ಅವರು ಯೂಸ್ ಮಾಡ್ತಿದ್ದಂಥ ಖಡ್ಗಗಳು, ಆಮೇಲೆ ಏನೇನೋ ಈಟಿ ಅಂತೆಲ್ಲ ಏನೇನೋ ಹೇಳ್ತಾರಲ್ಲ ಅದು, ಮತ್ತು ಅವ್ರು ಕೂರ್ತಿದ್ದಂಥ ಚೇರ್ಗಳು, ಅದಕ್ಕೆ ಅದರದ್ದೇ ಆದಂಥ ಒಂದೊಂದು ಹಿಸ್ಟ್ರೀಸ್ ಎಲ್ಲ ಬರ್ದು ಅಲ್ಲಿ ವಾಲಲ್ಲಿ ಹಾಕಿರ್ತಾರೆ, ಹಂಗೆ ಮಾಡಿರ್ತಾರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳೋದು. ತುಂಬ ಜನ ಏನಿರಲಿಲ್ಲ, ಅಷ್ಟು ಜನನೂ ಇರಲಿಲ್ಲ, ಸಂಡೇ ಇರೋದ್ರಿಂದ. ಮತ್ತು ಅದು ಅಲ್ಲದೆ ಇಲ್ಲಿ ಕೋಲ್ಕತ್ತಾದಲ್ಲಿ ಸ್ವಲ್ಪ ಇತ್ತೀಚೆಗೆ ಸ್ಟ್ರೈಕ್ ಆಗಿರ್ಬೋದು, ಮತ್ತು ಇವತ್ತು ಬಂದ್ ಅಂತಲೂ ಹೇಳ್ತಿದ್ರು, ಫುಲ್ ಕೋಲ್ಕತ್ತಾ ಬಂದ್ ಅಂತ, ಅದೂ ಗೊತ್ತಿಲ್ಲ. ಸೊ ತುಂಬ ಸ್ಟ್ರಿಕ್ಟ್ ಇದೆ ಇತ್ತೀಚೆಗಂತೂ, ಹಾಗಾಗಿ ಜನ ಅಷ್ಟು ಬಂದಿಲ್ಲ ಅಂತ ಅಂದ್ಕೋತೀನಿ, ಅಥವಾ ಇಷ್ಟೇನೋ ನನಗೂ ಗೊತ್ತಿಲ್ಲ. ಬಟ್ ಓಕೆ, ಒಂದು ದಿನ ನನಗೆ ಟೈಮ್ ಪಾಸ್ ಆಯಿತು, ಒಂದು ಮೈಂಡು ಫ್ರೆಶ್ ಅನ್ನಿಸ್ದಂಗಾಯಿತು. ಅದರಲ್ಲೂ ಕೆಲವೊಬ್ಬೊಬ್ಬರು ನಮಗೆ ಪರಿಚಯ, ಅಂದರೆ ಮುಖ ಪರಿಚಯ ಇಲ್ಲ, ನಮಗೆ ಬುಕ್ಗಳಲ್ಲಾಗಿರ್ಬೋದು ಅಥವಾ ನಾವು ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡಿರ್ತೀವಲ್ಲ ಅಂಥವ್ರ ಬಗ್ಗೆ ಅಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಬರೆದಿರುವಂಥ ಹಿಸ್ಟ್ರಿಗಳನ್ನೆಲ್ಲ ಓದಿದಾಗ ಒಂಥರ ಖುಷಿ ಅನಿಸುತ್ತೆ. ಇಡೀ ಪ್ಯಾಲೇಸ್ ತುಂಬ ನಾನು ನೋಡಿದೆ. ಪ್ರತಿಯೊಬ್ಬರು ಅಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ, ಅವರು ಏನೆಲ್ಲ ದೇಶಕ್ಕೆ ಅವರ ಕೊಡುಗೆ ಇದೆ, ಪ್ರತಿಯೊಂದೂ ಅಲ್ಲಿ ಬರೆದಿದ್ರು. ಸೊ ಅದನ್ನು ನೋಡಿ ಸ್ವಲ್ಪ ಖುಷಿ ಆಯಿತು. ಮತ್ತು ಈ ಒಂದು ಹುಡುಗ 16 ವರ್ಷದ ಒಬ್ಬ ವ್ಯಕ್ತಿ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ಕೂಡ ಅಲ್ಲಿ ಬರೆದಿರ್ತಾರೆ. ಅದನ್ನು ಓದಬೇಕಾದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಹೌದಲ್ವ, ನಾವೇನು ಅಲ್ಲ, ಇವ್ರುಗಳ ಸಾಧನೆ ಎಷ್ಟು ದೊಡ್ಡದು, ನಮಗೋಸ್ಕರ ಎಷ್ಟೆಲ್ಲ ಅವರು ಸ್ಟ್ರಗಲ್ ಮಾಡಿದ್ದಾರೆ ಅನ್ನೋದೆಲ್ಲ ಅದು ಒಂದೊಂದು ಕ್ಷಣಕ್ಕೆ ನೆನಪಾಗುತ್ತೆ. ಸೊ ಅದರೆಲ್ಲ ನಮ್ಮ ಗಾಂಧೀಜಿಯವ್ರ ಬಗ್ಗೆ ಓದಿದಾಗಂತೂ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಅನಿಸುತ್ತೆ. ನಮಗೋಸ್ಕರ ಸ್ವಾತಂತ್ರ್ಯ ತಂದುಕೊಟ್ಟವ್ರಲ್ವ. ಸೊ ಅದು ಸ್ವಲ್ಪ ಅವೆಲ್ಲ ಓದಿದಾಗ ಏನೋ ಒಂಥರ ಮೈಂಡಿಗೆ ಏನೋ ಒಂದು ಹೊಸ ಚೈತನ್ಯ ಬಂದಂಗೆ ಆಗುತ್ತೆ. ಸೊ ಆವಾಗ ನಮಗೆ ಹಿಂದಿನ ಡೇಸ್ಗಳಿಗೆಲ್ಲ ಓದಂಗೆ ಆಗುತ್ತೆ. ನಾವು ಚಿಕ್ಕ ಹುಡುಗರಲ್ಲಿ ಬಗ್ಗೆ ಎಲ್ಲ ಓದ್ತಾ ಇದ್ವಿ, ಈ ಥರ ಎಲ್ಲ ತಿಳ್ಕೊತಾ ಇದ್ವಿ ಅಂತ. ಜೀವನಕ್ಕೆ ಏನು ತಿಳ್ಕೊಂಡ್ರೂ ಕಡಿಮೆನೇ, ಎಲ್ಲದೂ ಬೇಕು.
ಆದರೆ ನಾವು ಸ್ವಲ್ಪ ಸೋಮಾರಿಗಳಾಗ್ತಾ ಇರ್ತೀವಿ ಪ್ರತಿದಿನವೂ ಅಷ್ಟೇ. ನಾವು ಕೆಲ್ಸಕ್ಕೆ ಹೋಗೋದಾದರೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಇಲ್ಲಾಂದರೆ ಮನೆ ಕೆಲಸ ಆದರೆ ಮನೆ ಕೆಲಸ, ಇಲ್ಲಾಂದರೆ ಮೊಬೈಲು ಟಿ ವಿ ನೋಡೋದು. ನಾವು ಹೊರಗಿನ ಜಗತ್ತು ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಬುಕ್ ಹಿಡಿದು ಒಂದು ಒಳ್ಳೆ ಮಾಹಿತಿನೂ ಕೂಡ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಲ್ಲ. ಸೊ ಹಾಗಾಗಿ ಯಾರಾದರೂ ಏನಾದರೂ ಕೇಳಿದ್ರೆ ನಮ್ಗೆ ಹೇಳೋಕ್ಕೂ ಬರಲ್ಲ ಅದನ್ನು, ಅಷ್ಟು ನಾವು ಓದಿದ್ರೂ ಕೂಡ ದಡ್ಡರು ಅಂತಾರಲ್ಲ, ಸೊ ಆ ಥರ ಒಂದು ಸಿಚುವೇಷನಲ್ಲಿದ್ದೀವಿ. ಈ ಮೊಬೈಲು ಅನ್ನೋದೊಂದು ಬಂದು ಪ್ರತಿಯೊಬ್ಬರು ಮನಸ್ಸನ್ನು ಕೂಡ ಚೇಂಜ್ ಮಾಡಿದೆ. ಎಲ್ಲರೂ ಅಂತಲ್ಲ, ಕೆಲವೊಬ್ಬೊಬ್ಬರು ಇದ್ದಾರೆ, ಇನ್ನೂ ಕೂಡ ಇದ್ದಾರೆ, ಮೊಬೈಲಿಗೆ ಜಾಸ್ತಿ ಆದ್ಯತೆ ಕೊಡಲ್ಲ. ಕುಟುಂಬಕ್ಕಾಗಿರ್ಬೋದು ಅಥವಾ ಒಳ್ಳೆ ಬುಕ್ಸ್ ಓದೋಕ್ಕೆ ಅಥವಾ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಿದೆ, ಏನು ನಡೀತಾ ಇದೆ ಅಥವಾ ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊಳ್ಳೋರು ಅಥವಾ ತಿಳಿಸೋರು ಇನ್ನೂ ಇದ್ದಾರೆ. ಅಷ್ಟು ಮೊಬೈಲಿಗೆ ಅಡಿಕ್ಟ್ ಆಗಿಲ್ಲ. ನಾವುಗಳಂತೂ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ಮೊಬೈಲ್ ಇಲ್ಲ ಅಂತಂದರೆ ನಮಗೆ ಲೈಫೇ ಇಲ್ವೇನೋ ಅನ್ನೋವಷ್ಟು ಮನಸ್ಥಿತಿಗೆ ಬಂದಿದ್ದೀವಿ. ಸೊ ನಾನು ಮೊದಲು ಈ 3 ವರ್ಷದ ಹಿಂದೆ ನಮ್ಮ ತಂದೆ ತೀರೋದ್ಮೇಲೆ ನಾನು ಅಷ್ಟು ಮೊಬೈಲ್ನ ಹಿಡ್ಕೋತಾ ಇರಲಿಲ್ಲ. ಎಷ್ಟು ಬೇಕು ಅಷ್ಟು ಮೊಬೈಲ್ ನೋಡೋದು, ಇಲ್ಲ ಬುಕ್ಸ್ ಓದೋದು, ಈ ಥರ ಇತ್ತು. ಯಾವಾಗ ನಾನು ಈ ಯೂಟ್ಯೂಬ್ ಅನ್ನೋದಕ್ಕೆ ಬಂದೆ, ಸೊ ಸ್ವಲ್ಪ ಮೊಬೈಲಿಂದು ಜಾಸ್ತಿ ಅಡಿಕ್ಟ್ ಆಗ್ತಾ ಹೋದೆ. ಸೊ ಏನು ಕಮೆಂಟ್ ಬಂದಿದೆ, ಎಷ್ಟು ವ್ಯೂಸ್ ಬಂದಿದೆ, ಈ ಥರ ಎಲ್ಲ ನೋಡೋದ್ರ ಮೂಲಕ ಮೊಬೈಲಿಗೆ ಜಾಸ್ತಿ ಅಡಿಕ್ಟ್ ಆಗ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಾನು ಈ ಒಂದು ನಿರ್ಧಾರ ತೊಗೊಂಡಿರೋದು, ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಬೇಕು. ಮತ್ತು ಇನ್ನೂ ಒಂದು ಏನಾಗುತ್ತೆ ಅಂದರೆ, ನಮ್ಗೆ ಈ ಕ್ಯಾಮ್ರಾ ಕ್ಲಾರಿಟಿ ಬರೋಲ್ಲ, ನಮ್ಗೆ ಅಷ್ಟು ಸಾವಿರದ್ದು ಬೇಕು, ಈ ಥರ ಕ್ಯಾಮ್ರಾ ಇರೋದು ಬೇಕು ಅನ್ನೋದೆಲ್ಲ ಮನಸ್ಸಿಗೆ ಬರ್ತಾ ಇರುತ್ತೆ. ಸೊ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ಈ ಸೋಷಿಯಲ್ ಮೀಡ್ಯಾದಿಂದ ಸ್ವಲ್ಪ ದೂರ ಇರಬೇಕು. ಆವಾಗ ನಾವು ಮನೆಯವ್ರಿಗೂ ಟೈಮ್ ಕೊಡ್ತೀವಿ, ನಮ್ಮ ಮನಸ್ಸೂ ಕೂಡ ಚೆನ್ನಾಗಿರುತ್ತೆ, ಆವಾಗ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಸೊ ನನ್ನ ಅಭಿಪ್ರಾಯ ಇದು. ಎಲ್ಲ ನೋಡಿಕೊಂಡು ಆಚೆ ಬರ್ತಾಯಿದ್ವಿ. ಹಾಗೆ ಇದು ಹಳೆ ನ್ಯೂಸ್ ಪೇಪರ್ ಅಂತೆ, ಅಂದರೆ ಆವಾಗಿನ ಕಾಲದ ನ್ಯೂಸ್ ಪೇಪರ್ಗಳು ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಸೊ ಅದನ್ನು ಕೂಡ ಒಂದೊಂದು ನ್ಯೂಸ್ ಪೇಪರ್ಗಳನ್ನ ಅಲ್ಲಿ ಇಟ್ಟಿದ್ರು ಗ್ಲಾಸ್ ಒಳಗಡೆ, ಅದನ್ನು ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಶಿವವ್ರಿಗೆ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟು. ಓದ್ತಾರೆ ಅವರು ಕೂತ್ಕೊಂಡು ಮನೆಯಲ್ಲಿ, ಯಾವ್ಯಾವ ದೇಶದ್ದು ಏನೇನು ನ್ಯೂಸ್ ಪೇಪರ್ ಇರುತ್ತೆ, ಅದ್ರ ಬಗ್ಗೆ ಏನೇನೆಲ್ಲ ಇರುತ್ತೆ. ಸೊ ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಜಾಸ್ತಿ. ಮತ್ತು ಇವರೆಲ್ಲ ನಾವಿವಾಗ ಏನು ಹೇಳ್ತೀವಿ, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಆ ಥರ ಎಲ್ಲ ಹೇಳ್ತೀವಲ್ಲ, ಸೊ ಆ ಥರ ಇವರು ವೀರ ವನಿತೆಯರು ಅಂತ. ಸೊ ಅವ್ರದ್ದೆಲ್ಲರದು ಒಂದು ಹತ್ರ ಫೋಟೋ ಇಟ್ಬಿಟ್ಟು ಅವ್ರ ಬಗ್ಗೆ ಅಲ್ಲಿ ಬರೆದು ಗ್ಲಾಸ್ ಒಳಗಡೆ ಇಟ್ಟಿದ್ರು. ಸೊ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಪ್ರತಿಯೊಬ್ಬರದ್ದು, ಗಾಂಧೀಜಿ ಅವ್ರದ್ದಾಗಿರ್ಬೋದು, ಮತ್ತು ನೆಹರು ಅವ್ರದ್ದಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ಮತ್ತು ಯಾರಪ್ಪ, ಸ್ವಾಮಿ ವಿವೇಕಾನಂದ ಅವ್ರದ್ದು, ಪ್ರತಿಯೊಬ್ರದ್ದು ಅದ್ರ ಬಗ್ಗೆ ಹಿಸ್ಟ್ರಿ ಬರ್ದು ಹಾಕಿರ್ತಾರೆ. ನನಗೆ ಮೊದಲೇ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಮನೇಲಿದ್ದು ಮೊಸರೆ ತಿಕ್ಕಿ ಅಭ್ಯಾಸ ಆಗ್ಬಿಟ್ಟು ಇವೆಲ್ಲ ತಿಳ್ಕೊಂಬಿಟ್ಟು ಏನು ಮಾಡೋಣ ಅಂತ ಅನ್ನಿಸ್ಬಿಡುತ್ತೆ. ಏನೋ ವಿಡಿಯೋ ಮಾಡ್ಕೋಬೇಕು ಅಷ್ಟೇ. ಅದ್ರ ಬಗ್ಗೆ ಎಲ್ಲ ಪೂರ ಹಿಸ್ಟ್ರಿ ಹೇಳು ಅಂತಂದರೆ ಖಂಡಿತವಾಗ್ಲೂ ನನಗೆ ಬರೋದಿಲ್ಲ. ನಾನು ಅದಕ್ಕೆ ಅವ್ರಿಗೆ ಹೇಳ್ತಿರ್ತೀನಿ, ಇದೆಲ್ಲ ಈ ಥರದ್ದೆಲ್ಲ ವಿಡಿಯೋ ಮಾಡ್ಕೊಂಡಾಗ ನೀವೇ ವಾಯ್ಸ್ ಕೊಟ್ಬಿಟ್ಟು ಚೆನ್ನಾಗಿರುತ್ತೆ, ಆವಾಗ ನೀವು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀರಾ. ನನಗೆ ಮೊದಲೇ ಗೊತ್ತಾಗಲ್ಲ ನಾನೇನು ಇನ್ಫಾರ್ಮೇಷನ್ ಕೊಡಲಿ ಅಂತ. ನಾವು ಯಾವುದೇ ಒಂದು ಜಾಗಕ್ಕೆ ಹೋಗೋದಾದರೂ ಬೇರೆಯವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತಂದರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಇನ್ಫಾರ್ಮೇಷನ್ ಕೊಡಬೇಕು. ಅರ್ಧಂಬರ್ಧ ತಿಳ್ಕೊಂಡು ಕೊಡಬಾರ್ದು. ಇಲ್ಲಾಂದರೆ ಸುಮ್ಮನೆ ಪ್ಲೇಸ್ ಬಗ್ಗೆ ಇಂಥ ಜಾಗಕ್ಕೆ ಹೋಗಿದ್ವಿ, ವಿಸಿಟ್ ಮಾಡಿದ್ವಿ, ಈ ಥರದ್ದೊಂದು ಪ್ಲೇಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕು ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ವಿಡಿಯೋ ಮಾಡಿಕೊಂಡು ನೋಡ್ತಾರೆ, ಖುಷಿಯಿಂದ ಜನಗಳು ತುಂಬ ಪ್ರೀತಿಯಿಂದ ನೋಡ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ವಿಡಿಯೋ ಮಾಡ್ಕೊಂಡು ಒಂದು ಹಾಕ್ತೀನಿ ಅಷ್ಟೇ. ಇದೊಂದು ಮಿರರ್ ಇತ್ತು, ಇದು ಹೋದ ಜನ್ಮದಲ್ಲಿ ಯಾರು ಏನಾಗಿದ್ರು ಅನ್ನೋದ್ರ ಬಗ್ಗೆ ತೋರಿಸುತ್ತೆ ಅಂತೇಳಿ. ಶಿವರು ಕೂಡ ಅದಕ್ಕೆ ಫೇಸ್ನ ಕೊಟ್ಟು ಅದು ಕ್ಯಾಮ್ರಾ ಥರ ಕ್ಲಿಕ್ ಮಾಡುತ್ತೆ. ಅದಾದಮೇಲೆ ಅದ್ರ ಕೆಳಗಡೆ ಬರುತ್ತೆ ಏನಾಗಿದ್ರು ಅವರು ಏನು ಅನ್ನೋದೆಲ್ಲ. ಸೊ ಅದೊಂದಿತ್ತು. ನನಗೂ ನೋಡಿ ಒಂದು ಸಲ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡು ನೋಡೋಣ ನಿಂದೇನು ಬರುತ್ತೆ ಅಂದರು. ಬಟ್ ಎಲ್ಲರಿಗೂ ಸೇಮ್ ಬರ್ತಿತ್ತು. ಸೊ ಹಾಗಾಗಿ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಆಗಲಿಲ್ಲ, ಹಾಗೆ ವಾಪಸ್ ಬಂದ್ವಿ. ಅದೆಲ್ಲ ನೋಡಿಕೊಂಡು ಬರುತ್ತಾ ಇಲ್ಲಿ ಒಂದು ಕಾಳಿಮಾತಾ ಟೆಂಪಲ್ ಅಂತ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ತುಂಬ ಅದ್ಭುತವಾಗಿರುವಂಥ ದೇವರು. ಆ ತಾಯಿ ದರ್ಶನ ಮಾಡ್ಕೊಳ್ಳೋಕ್ಕೆ ಎಷ್ಟು ಜನ ಇದ್ದರು ಅಂದರೆ ಅವತ್ತು ತುಂಬ ಜನ ಇದ್ದರು. ಅದ್ರದ್ದು ಫೋಟೋ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ಜಸ್ಟ್ ಹಾಗೆ ಒಂದು ಫೋಟೋ ಹಾಕ್ತೀನಿ, ನೀವು ನೋಡ್ಕೋಬೋದು ದೇವ್ರದ್ದು. ನೋಡ್ತಾ ಇದ್ದೀರಲ್ಲ, ಈ ದೇವ್ರೇ ಟೆಂಪಲಲ್ಲಿರೋದು. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ನಿಲ್ಲಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ. ನಾವು ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಬಂದ್ವಿ. ಅಲ್ಲಿಂದ ಬಂದಾದಮೇಲೆ
ಅದು ಏನೋ ಗೊತ್ತಿಲ್ಲ, ಇವತ್ತು ಶಿವು ಅವರೇ ನನ್ನನ್ನು ಪಾರ್ಲರಿಗೆ ಕರ್ಕೊಂಡು ಫಸ್ಟ್ ಐಬ್ರೋ ಮಾಡಿಸ್ಕೊ ನೀನು ಅಂತೇಳಿ ಅಲ್ಲೇ 1 ಮಂತ್ ಆಗೋಗ್ಬಿಟ್ಟಿತ್ತು ಐಬ್ರೋ ಮಾಡಿಸ್ಕೊಂಡು. ನಾನು ಎಲ್ಲೂ ಅಷ್ಟಾಗಿ ಹೋಗಲ್ಲ. ಅದರಲ್ಲಂತೂ ಇತ್ತೀಚೆಗೆ ಆಪ್ರೇಷನ್ ಆದಮೇಲಂತೂ ನಾನು ಪೂರ್ತಿಯಾಗಿ ಕೇರ್ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಅದು ಏನು ಅನ್ನೋದೇ ನನಗೇನೆ ಗೊತ್ತಿಲ್ಲ. ಮೊದಲಾಗಿದ್ರೆ ಅಟ್ಲೀಸ್ಟ್ ಏರ್ ಪ್ಯಾಕು, ಫೇಸ್ ಪ್ಯಾಕು ಏನಾದರೂ ಯೂಸ್ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಶಿವು ಅವರೇ ಕರ್ಕೊಂಡೋದ್ರು, ಸ್ವಲ್ಪ ಏರ್ ಕಟ್ ಮಾಡಿಸ್ಕೊಂಡು ಅವರೇ ಕೂಡ ಫೇಶಿಯಲ್ ಮಾಡಿಸಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಒಳಗಡೆನೇ ಕೂತಿದ್ರು. ಸೊ ಚಿಕ್ಕ ಪಾರ್ಲರ್ ಅಲ್ವಾ, ಅವ್ರು ಹೇಳಿದ್ರು ದೀದಿ ನೀವು ಒಳಗಡೆನೇ ಕೂತ್ಕೋಬೋದು ಸರ್, ಕೂತ್ಕೊಳ್ಳಿ ಪರವಾಗಿಲ್ಲ. ಆಲ್ರೆಡಿ ತುಂಬ ಲೇಟ್ ಆಗಿತ್ತು, 10 ಗಂಟೆ ಆಗಿತ್ತು ನಾವು ಹೋದಾಗ. ಐಬ್ರೋಗೆ ಅಂತ ಹೋಗಿ ಸ್ಟೆಪ್ ಕಟ್ ಮಾಡಿಸ್ಕೊಂಡೆ. ನಾನು ಸ್ಟ್ರೈಟ್ ಕಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಶಿವರೇ ಸ್ಟೆಪ್ ಕಟ್ ಮಾಡಿ ಅಂದರು. ಅವರೇ ಮಾಡಿಸಿ ಐಬ್ರೋ ಮಾಡಿಸ್ಕೊಂಡು ಫೇಶಿಯಲ್ ಮಾಡಿಸ್ಕೊಂಡು ಮನೆಗೆ ಬಂದೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ಅವ್ರನ್ನ ನಾನು ಪಾರ್ಲರಿಗೆ ಕರ್ಕೊಂಡು ಹೋಗಿದ್ದು. ಇದ್ದಂತೆ ನಾನು ಹೋಗ್ತಿದ್ದೆ, ಬಟ್ ಫೇಶಿಯಲ್ ಮಾಡಿಸ್ಕೊಂಡು ಆಲ್ರೆಡಿ ತುಂಬ ದಿನ ಆಗಿತ್ತು. ಸೊ ಇವಾಗ ಸ್ವಲ್ಪ ಫೇಸ್ ಅಷ್ಟು ರಫ್ ಥರ ಇತ್ತು. ಸೊ ಹಾಗಾಗಿ ಫೇಶಿಯಲ್ ಮಾಡಿಸ್ಕೊಂಡೆ. ಮತ್ತು ಮಾರ್ನಿಂಗಿಂದ ಅದೇ ಸೇಮ್ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇಂಟ್ರೆಸ್ಟ್ ಬರಲಿಲ್ಲ. ಯಾಕಂದರೆ ಅಷ್ಟರೊಳಗೆ ಆಲ್ರೆಡಿ ಹುಷಾರು ತಪ್ಪಿತು. MHಗೆ ಹೋಗಿದ್ವಿ, ಅಲ್ಲಿ ತೋರಿಸ್ಕೊಂಡು ಬಂದ್ವಿ. ಅವರು ಒಳಗಡೆ ಗಾಯ ಮಾಯ್ದಿದೆಯೋ ಇಲ್ವೋ ಅಂತ ನೋಡಬೇಕು. ಸೊ ಅದಕ್ಕೋಸ್ಕರ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಮತ್ತು ಮಾಮೂಲಿ HSG ಟೆಸ್ಟ್ ಮಾಡೇ ಮಾಡ್ತಾರೆ ಅವರು. ಸೊ ಸೆಪ್ಟೆಂಬರು 15ನೇ ತಾರೀಕಿಗೆ ಹೇಳಿದ್ದಾರೆ, ಮತ್ತು ಸೆಪ್ಟೆಂಬರ್ 2ಕ್ಕೆ ಒಂದು ಸ್ಕ್ಯಾನಿಂಗ್ ಹೇಳಿದ್ದಾರೆ. ಸೊ ಹೋಗಿ ಮಾಡಿಸ್ಕೊಂಡು ಬರಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇಲ್ಲಿ ಬರ್ತಾ ಇರೋದು. ಯಾಕಂದರೆ ತುಂಬ ಕೆಲಸ ಜಾಸ್ತಿ, ಬಗ್ಗೋದು ಎದ್ದೇಳೋದು ಜಾಸ್ತಿ, ಮತ್ತು ನೆಲದ ಮೇಲೆ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಪೇಯ್ನು ಜಾಸ್ತಿ ಬರ್ತಾಯಿದೆ ನನಗೆ. ಸೊ ಅದಕ್ಕೋಸ್ಕರ ಹಾಸ್ಪಿಟಲಿಗೆ ಹೋಗಿದ್ವಿ. ಡಾಕ್ಟ್ರು ಕೂಡ ಸೆಪ್ಟೆಂಬರಿಗೆ ಬನ್ನಿ, ಟೆಸ್ಟ್ ಮಾಡೋಣ, ನೋಡೋಣ ಗಾಯ ಹೇಗಿದೆ ಅನ್ನೋದು, ಸ್ವಲ್ಪ ಒಳಗಡೆ ಎಲ್ಲ ಚೆಕ್ ಮಾಡೋಣ ಅಂತ. ನೋಡೋಣ, ದೇವ್ರನ್ನಂತೂ ಬೇಡ್ಕೊತಾ ಇದ್ದೀನಿ, ಅಪ್ಪ ಇನ್ನು ಮುಂದೆ ಅಂತೂ ಯಾವುದೇ ಟ್ಯಾಬ್ಲೆಟ್ ಕೊಡದೇ ಇರೋ ಥರ ನನಗೆ ಆರೋಗ್ಯ ಕೊಡಪ್ಪ ಅಂತ. ಭಗವಂತ ಏನು ಮಾಡ್ತಾನೋ ಗೊತ್ತಿಲ್ಲ. ನನಗಂತೂ ಸುಮಾರು ಒಂದು 6 ತಿಂಗಳಿಂದ ಮಾತ್ರೆ ತಿಂದು ಊಟ ಮಾಡೋಕ್ಕೇ ಆಗ್ತಾಯಿಲ್ಲ, ಅಷ್ಟು ಬೇಸರ ಬಂದುಬಿಟ್ಟಿದೆ. ಇಷ್ಟು ಹುಷಾರಿಲ್ದಂಗೆ ಆಗಿರೋದು ನನಗೆ ನನ್ನ ಜೀವನದಲ್ಲೇ ಇದೆ ಫಸ್ಟ್ ಟೈಮು. ನನಗೆ ಕೆಲವೊಂದೊಂದು ಸಲ ಇರಲೇಬಾರ್ದು ಅನ್ನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ಇತ್ತೀಚೆಗೆ ವಿಡಿಯೋ ಕೂಡ ಮಾಡ್ತಾಯಿಲ್ಲ. ಇನ್ನು ವಿಡಿಯೋ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಶಿವರಿಗೆ ಪರಿಚಯ ಇರೋರೆಲ್ಲ ವಿಡಿಯೋ ಎಲ್ಲ ನೋಡಿಬಿಟ್ಟು ಮತ್ತೆ ಶಿವರಿಗೆ ಕಾಲ್ ಮಾಡಿ ಪ್ರತಿಯೊಂದನ್ನು ವಿಚಾರಿಸ್ತಾ ಇರ್ತಾರೆ. ಸೊ ಅದೊಂದು ಬೇಜಾರಾಗಿ ನನಗೆ ಇತ್ತೀಚೆಗೆ ವಿಡಿಯೋ ಮಾಡಬಾರ್ದು, ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಬೇಡ, ಸಾಕು, ಜೀವನಕ್ಕೆ ಬದುಕೋಕ್ಕೆ ಎಷ್ಟು ಬೇಕು, ತಿನ್ನೋಕ್ಕೆ ಉಣ್ಣೋಕ್ಕೆ ಉಡೋಕ್ಕೆ ಭಗವಂತ ಕೊಟ್ಟಿದ್ದಾನೆ. ಈ ವಿಡಿಯೋದಿಂದನೇ ಎಲ್ಲ ಏನು ಆಗಬೇಕಾಗಿಲ್ಲ ಅಂತ. ಸೊ ನನಗೆ ಇದ್ರಲ್ಲಿ ಮೊದಲೇ ಇಂಟ್ರೆಸ್ಟ್ ಇರಲಿಲ್ಲ. ಶಿವವ್ರ ಬಲವಂತಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಿದ್ದೆ. ಅದರಲ್ಲೂ ನಾವು ಎಲ್ಲಿದ್ದೀವಿ ಏನು ಪ್ರತಿಯೊಂದೂ ನಾನು ವಿಡಿಯೋದಲ್ಲಿ ಹೇಳಲೇಬೇಕಾಗುತ್ತೆ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ. ಸೊ ಅದು ಕೆಲವರು ಅವ್ರಿಗೆ ಪರಿಚಯ ಇರೋರಾಗಿರ್ಬೋದು, ಅವ್ರ ವೈಫ್ಗಳಾಗಿರ್ಬೋದು, ಎಲ್ಲ ನೋಡಿ ಮತ್ತು ಶಿವವ್ರಿಗೇ ಕಾಲ್ ಮಾಡಿ ವಿಚಾರಿಸೋದು ಅದೆಲ್ಲ ಮಾಡ್ತಾರೆ. ಆವಾಗ ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ಅದೆಲ್ಲ ಚರ್ಚೆಗಳು ನಡೆಯುತ್ತೆ. ಸೊ ಅದೆಲ್ಲ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ಬೇಡ, ಸ್ವಲ್ಪ ಸ್ಟಾಪ್ ಮಾಡೋಣ. ಮಾಮೂಲಿ ನಾನು ಬೆಂಗಳೂರಿಗೆ ಹೋದ್ಮೇಲೆ ನೋಡೋಣ, ನಾರ್ಮಲ್ ಡೇಸ್ ವೀಡಿಯೋಸ್ ಎಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ಅದಾದಮೇಲೆ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಅಲ್ಲೂ ಕೂಡ ಒಂದು 2 ಥರ ಟ್ಯಾಬ್ಲೆಟ್ ಕೊಟ್ಟರು, ಸದ್ಯಕ್ಕೆ ಹೊಟ್ಟೆ ನೋವು ಕಡಿಮೆ ಆಗೋ ಥರ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆ ಮುಂದೆಗಡೆ ನೀವು ನೀರು ಹರಿತಿರೋದು ನೋಡ್ತಾ ಇರ್ಬೋದು. ಆ ನೀರೊಳಗಡೆ ತುಂಬ ಮೀನುಗಳಿದೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲಿರೋರೆಲ್ಲ ಮೀನುಗಳನ್ನ ಹಿಡಿತಾರೆ, ಹಿಡಿದ್ಬಿಟ್ಟು ತಿಂತಾರೆ. ಸೊ ಸುಮಾರು ನಮ್ಮ ಮನೆ ಮುಂದೆ ಇರೋರು ಒಂದು ಅರ್ಧ kg 1 kg ಅಷ್ಟು ಮೀನು ಸಿಕ್ತು. ಆ ನೀರಿಂದನೇ ಹಿಡ್ಕೊಂಡ್ರು. ಸೊ ನಮ್ಮ ಮನೆ ಸುತ್ತಮುತ್ತ ಈ ಥರ ಇದೆ. ಅಲ್ಲಿನ ವಾತಾವರಣ ತುಂಬ ಗಲೀಜು, ಅಷ್ಟು ಚೆನ್ನಾಗಿಲ್ಲ, ಆ ಥರ ಇದೆ. ಆ ಜಾಗ ಸರ್ಕಾರಕ್ಕೆ ಸೇರಿರೋದಂತೆ. ಅದು ಕ್ಲೀನ್ ಮಾಡಿಸೋವರೆಗೂ ಅದು ಕ್ಲೀನ್ ಆಗಲ್ಲ ಅಂತ ಹೇಳಿದ್ರು. ಸುತ್ತಮುತ್ತ ಹಸಿರು ಕೊಚ್ಚೆ ನೀರು, ಅಂದರೆ ಕಸ ಎಲ್ಲ ತಂದು ಅಲ್ಲೇ ಹಾಕೋದು. ತುಂಬ ಅಂದರೆ ತುಂಬ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಗಲೀಜಿದೆ. ಮತ್ತು ಮಳೆ ಜಾಸ್ತಿ ಬಂತು ಅಂದರೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಏನೂ ಮಾಡೋಂಗಿಲ್ಲ, ಇನ್ನೊಂದು 2-3 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡಿರೋದು. ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ನೋಡೋಣ, ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇನ್ನು ಮುಂದೆ ವಿಡಿಯೋ ಮಾಡಲ್ಲ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದೇ ಸ್ಟಾಪ್ ಮಾಡಿದ್ದೀನಿ. ಪೂರ ಎಲ್ಲ ಕಡೆಯೂ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದ್ದೀನಿ. ಸೊ ಇದಿಷ್ಟೇ ಜೀವನ ಅಲ್ಲ, ಮುಂದೆ ತುಂಬ ಜೀವನ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡೋಣ, ಸಾಕು ಇದೆಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಏನಿದ್ರು
ಅದು ತಾತ್ಕಾಲಿಕ ಮಾತ್ರ. ನಮ್ಮ ತನ ನಾವೇ ಕಳ್ಕೊಬೇಕಾಗುತ್ತೆ. ಸುಮ್ಮನೆ ನಾವು ಹೋಗಿದ್ದು ಬಂದಿದ್ದು ತಿಂದಿದ್ದು ಉಂಡಿದ್ದು ತಗೊಂಡಿದ್ದು ಪ್ರತಿಯೊಂದನ್ನು ಹೇಳ್ತಾ ಜನಗಳ ಕಣ್ಣಿಗೂ ಕೂಡ ಗುರಿ ಆಗ್ತೀವಿ. ಸುಮ್ಮನೆ ಅದಷ್ಟು ಚೆನ್ನಾಗಿ ಬರಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ನೋಡೋಣ ಶಿವು ಅವ್ರು ಏನು ಡಿಸಿಷನ್ ತೊಗೋತಾರೋ ಗೊತ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟು ದಿನ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ, ನನ್ನ ಅಕ್ಕ ತಂಗಿ ಅಣ್ಣಂದಿರು ತಮ್ಮಂದಿರು ಎಲ್ಲ ಹಿರಿಯರಿಗಾಗಿರ್ಬೋದು, ಚಿಕ್ಕ ಮಕ್ಕಳು ಕೂಡ ನನ್ನ ವೀಡಿಯೋಸ್ ನೋಡ್ತಾರೆ. ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಲವ್ ಯು ಆಲ್. ಟೇಕ್ ಕೇರ್.